ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಐಡಿಯಲ್ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರಾದ CM ಇರ್ಫಾನುಲ್ಲಾ ಶರೀಫ್ ಹಾಗೂ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ S ಅಪ್ಪ ಅವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲು ತೀರ್ಮಾನಿಸಲಾಗಿದೆ. ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸಹಿತ 3 ಗಣ್ಯರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲು ತೀರ್ಮಾನಿಸಿದೆ. ಸೋಮವಾರ ಈ ಕುರಿತು ರಾಜಭವನ ಪ್ರಕಟಣೆ ಹೊರಡಿಸಿದ್ದು, ಐಡಿಯಲ್ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರಾದ CM ಇರ್ಫಾನುಲ್ಲಾ ಶರೀಫ್ ಹಾಗೂ ಕಲಬುರಗಿಯ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷೆ ಡಾಕ್ಟರ್ ದಾಕ್ಷಾಯಿಣಿ S ಅಪ್ಪ ಅವರನ್ನು ವಿಶ್ವವಿದ್ಯಾಲಯ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಲಾಗಿದೆ. ರಾಜ್ಯದ ರಾಜ್ಯಪಾಲರು, ವಿಶ್ವವಿದ್ಯಾಲಯದ ಕುಲಾಧಿಪತಿಯೂ ಆಗಿರುವ ಥಾವರ್ ಚಂದ್ ಗೆಹ್ಲೋಟ್ ಅವರು 3 ಗೌರವ ಡಾಕ್ಟರೇಟ್ ಅನುಮೋದನೆ ನೀಡಿದ್ದಾರೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ 20ನೇ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು ಎಂದು ವಿಶ್ವವಿದ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಲಬುರಗಿಯಲ್ಲಿ ಅನ್ನದಾಸೋಹಕ್ಕೆ ಖ್ಯಾತಿಯನ್ನ ಪಡೆದಿರುವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಶತಮಾನಕ್ಕೂ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಬ್ರಿಟಿಷರ ಕಾಲದಿಂದಲೂ ಈ ಭಾಗದ ಹಳ್ಳಿಗಾಡು ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮತ್ತು ಅದರಲ್ಲೂ ವಿಶೇಷವಾಗಿ ಬಾಲಕಿಯರಿಗೆ ಅಂದರೆ ವಿದ್ಯಾರ್ಥಿನಿಯರು ಕೂಡ ಬಾಲಕರಂತೆ ಸಮಾನ ಶಿಕ್ಷಣ ಪಡೆಯಬೇಕು ಎಂಬ ಮಹದಾಸೆಯಿಂದ ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರು ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಶಾಲೆಯನ್ನ ಪ್ರಾರಂಭಿಸಿದರು. ಇಂದು ಅದು ವಿಶ್ವವಿದ್ಯಾಲಯವಾಗಿ ಬೃಹತ್ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಇದುವರೆಗೂ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ದೇಶ ವಿದೇಶಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಉನ್ನತ ಮಟ್ಟದ ಸ್ಥಾನಗಳನ್ನ ಅಲಂಕರಿಸಿದ್ದಾರೆ. ಇನ್ನು ದೊಡ್ಡಪ್ಪ ಅಪ್ಪಾಜಿಯವರು ಹಾಕಿಕೊಟ್ಟ ಮಾರ್ಗದಲ್ಲಿ 8ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಅನ್ನದಾಸೋಹದ ಜೊತೆಗೆ ಜ್ಞಾನ ದಾಸೋಹವನ್ನ ಗೈಯುವ ಮೂಲಕ ಈ ಶಿಕ್ಷಣ ಸಂಸ್ಥೆಯು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರುವಂತೆ ಹಗಲಿರುಳು ಶ್ರಮಿಸಿದರು. ಅವರ ದೂರದೃಷ್ಟಿಯಿಂದ ಕೇವಲ ಒಂದು ಶಾಲೆಯಿಂದ ಪ್ರಾರಂಭವಾದ ಈ ಶಿಕ್ಷಣ ಸಂಸ್ಥೆಯು ಇಂದು ವಿಶ್ವವಿದ್ಯಾಲಯವಾಗಿ ಬೆಳೆದು ನಿಂತಿದೆ. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ S ಅಪ್ಪಾಜಿಯವರು ಕೂಡ ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಮುಂದುವರಿಸುತ್ತಾ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಮತ್ತು ಶರಣಬಸವ ವಿಶ್ವವಿದ್ಯಾಲಯವನ್ನು ಭಾಸ್ಕರನ ರೂಪದಲ್ಲಿ ಮತ್ತಷ್ಟು ತೇಜೋಮಯವಾಗಿ ಬೆಳೆಸುತ್ತಿದ್ದಾರೆ. ಈ ಭಾಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿರುವ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ S ಅಪ್ಪ ಅವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿಗೆ ಆಯ್ಕೆ ಮಾಡಲಾಗಿದ್ದು, ಈ ಭಾಗದ ಮಹಿಳೆಯರಿಗೆ ಸಂದ ಗೌರವವಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸುದ್ದಿ ಸಮಯದ ಸಮಸ್ತ ತಂಡದ ಪರವಾಗಿಯೂ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ S ಅಪ್ಪಾಜಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಕ್ಕಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ.
ಕಲಬುರಗಿ ನಗರದ ಕರುಣೇಶ್ವರ ನಗರದಲ್ಲಿ ಇರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಇಂದು ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳ ಫಲಿತಾಂಶ ಪ್ರಕಟವಾಗಿರುವ ಹಿನ್ನೆಲೆಯಲ್ಲಿ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಮಕ್ಕಳಿಗೆ ಪ್ರಾಥಮಿಕ ಶಾಲಾ ಹಂತದಿಂದಲೇ ಗುಣಮಟ್ಟದ ಹಾಗೂ ಸಂಸ್ಕಾರಯುತ ಶಿಕ್ಷಣ ನೀಡಿದರೆ ಅವರು ಬಯಸಿದ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಸುವರ್ಣ ಭಗವತಿ ಹೇಳಿದರು. ಕಲಬುರಗಿಯ ಕರುಣೇಶ್ವರ ನಗರದಲ್ಲಿ ಇರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳ ಫಲಿತಾಂಶ ಪ್ರಕಟಣೆಯ ಭಾಗವಾಗಿ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಸಂಸ್ಥೆಯ ಅಧ್ಯಕ್ಷೆ ಸುವರ್ಣ ಭಗವತಿ ಕಾರ್ಯಕ್ರಮ ಉದ್ಘಾಟಿಸಿ ಮಕ್ಕಳಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು. ಯುಕೆಜಿ ಮಕ್ಕಳು ಒಂದ ಹಂತ ಮುಗಿಸಿದಂತೆ ಆಯ್ತು. 9 ದಿವಸದಲ್ಲಿ ಅಂದ್ರೆ ನರ್ಸರಿ LKG UKG ಮುಗಿಸಿ ಒಂದು ಹಂತ ಮುಗಿದವರು ನೆಕ್ಸ್ಟ್ ಇಯರ್ ಫಸ್ಟ್ ಸ್ಟ್ಯಾಂಡರ್ಡ್, ಅದು 2ನೇ ಹಂತ. ಸ್ವಲ್ಪ ಮ್ಯಾಚುರಿಟಿ ಬಂದಿರ್ತೈತೆ ಅವ್ರಿಗೆ. ಇದು ಮೊದಲನೇ ಹಂತದಲ್ಲಿ ನೀವೆಷ್ಟು ಮಕ್ಕಳಿಗೆ ಕಾಳಜಿ ತಗೋತೀರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶಿಕ್ಷಕರು ಕಾಳಜಿ ತಗೋಬೇಕಾಗ್ತದೆ. ಯಾಕಂದ್ರೆ ಜಾಸ್ತಿ ಟೈಮ್ ನಮ್ಮ ಜೊತೆಗೆ ಇರ್ತಾರೆ ಆ ಮಕ್ಕಳು. ಏನು ಗೊತ್ತಿರಂಗಿಲ್ಲ ಅವ್ರಿಗೆ. ಬೋರ್ಡ್ ಅಂದ್ರೆ ನೋಡಕ್ ಸೈಡ್ ಗೊತ್ತಿರಂಗಿಲ್ಲ, ಸ್ಟ್ಯಾಂಡಪ್ ಅಂದ್ರೆ ಎದ್ದಿಲ್ಲಕ್ಕೂ ಗೊತ್ತಿರಂಗಿಲ್ಲ. ಅಂತ ಮಕ್ಕಳಿಗೆ ಕಂಟ್ರೋಲ್ ಮಾಡಿ ಈ ತರ ಡ್ಯಾನ್ಸ್ ಮಾಡೋದಾಗ್ಲಿ, ಆಕ್ಟಿವಿಟಿ ನಡೆಸೋದಾಗ್ಲಿ ಬಹಳ ದೊಡ್ಡ ಕೆಲಸ ಆಗೋದು. ಮನೆಯಲ್ಲಿ ನಾವು ಒಂದು ಮಗುವಿಗೆ ಸಂಭಾಳಿಸ್ಲಿಕ್ಕೆ ಆಗೋದಿಲ್ಲ. ಅಂತದ್ರಲ್ಲಿ ನಾವು ಮಿನಿಮಮ್ ಒಂದು ಕ್ಲಾಸ್ನಾಗ 25-30 ಹುಡುಗರು ಇರ್ತಾರ. ಶಿಕ್ಷೆಯಿಂದ ಮಕ್ಕಳನ್ನು ಸುಧಾರಿಸಲು ಸಾಧ್ಯವಿಲ್ಲ. ಬದಲಾಗಿ ಇಂತಹ ಕಾರ್ಯಕ್ರಮಗಳ ಮೂಲಕ ಪ್ರೋತ್ಸಾಹಿಸಬೇಕು. ಮಕ್ಕಳ ಮನಸ್ಸು ಹದವಾದ ಮಣ್ಣಿನಂತಿರುತ್ತದೆ. ಈ ಮಣ್ಣಿನಲ್ಲಿ ನಾವು ಎಂತಹ ಬೀಜ ಬಿತ್ತುತ್ತೇವೋ ಅದೇ ರೀತಿಯ ಬೆಳೆಯ ಇಳುವರಿ ಪಡೆಯಬಹುದಾಗಿದೆ. ಹಾಗಾಗಿ ಕುಟುಂಬದ ಹಂತದಲ್ಲಿ ಪೋಷಕರು ಹಾಗೂ ಶಾಲಾ ಹಂತದಲ್ಲಿ ಶಿಕ್ಷಕರು ತಮ್ಮ ಹೊಣೆಗಾರಿಕೆ ಅರಿತು ಮಕ್ಕಳ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಿದೆ ಎಂದು ಕಿವಿಮಾತು ಹೇಳಿದರು. ಪ್ರಾಂಶುಪಾಲರಾದ ಸಿದ್ದಪ್ಪ ಭಗವತಿ ಅವರು ಮಾತನಾಡಿ, ದೊಡ್ಡವರ ಮಾತುಗಳನ್ನು ಮಕ್ಕಳು ಹೆಚ್ಚು ಆಸಕ್ತಿಯಿಂದ ಆಲಿಸದೆ ಹೋದರೂ ದೊಡ್ಡವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ. ಹಾಗಾಗಿ ಹಿರಿಯರು ಎನಿಸಿಕೊಂಡವರ ವರ್ತನೆ ಅತ್ಯಂತ ಜವಾಬ್ದಾರಿಯುತವಾಗಿರಬೇಕು. ಆ ನಿಟ್ಟಿನಲ್ಲಿ ಮಕ್ಕಳನ್ನು ಹುರಿದುಂಬಿಸಲು ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಉದ್ದೇಶ ಕುರಿತು ವಿವರಿಸಿದರು. ಇದು ಬಟ್ ಅದು ಕಟ್ಟಿದಾಗ ಒಳಗಡೆ ಅದ್ರ ತಲೆಯೊಳಗೆ ಏನು ಕೂತದಂದ್ರೆ ಈ ಹಗ್ಗನ ಬಿಡಿಸ್ಕೊಳಕ್ ಆಗಂಗಿಲ್ಲ ಅಂತ ಒಂದ್ಸರಿ ಕುಂತದ. ಹಂಗಾಗಿ ಅದು ಪ್ರಯತ್ನನೇ ಮಾಡಲ್ಲ. ಹಂಗಾಗಿ ರಜನೀಶ್ ಓಶೋ ಅಂತವರು ಕಂಡೀಷನಿಂಗ್ ಆಫ್ ಮೈಂಡ್ ಬಗ್ಗೆ ಬಹಳ ಚಂದ ಮಾತಾಡಿದ್ದಾರೆ. ಸಾಧ್ಯ ಅಂತ ಅವ್ರ ಸ್ಪೀಚಸ್ ಕೇಳಿ ಕಂಡೀಷನಿಂಗ್ ಆಫ್ ಮೈಂಡ್ ಅಂತ ಅನ್ನೋದನ್ನ ಪೋಷಕರು ಅರ್ಥ ಮಾಡ್ಕೊಂಡ್ರೆ ಮಕ್ಕಳನ್ನ ಬಹಳ ಚಂದ ಬೆಳೆಸ್ಬೋದು. ಏನು ಕಂಡೀಷನಿಂಗ್ ಆಫ್ ಮೈಂಡ್ ಅಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಟ್ರೈನಿಂಗ್ ಟು ಚಿಲ್ಡ್ರನ್. ಯಾಕಂದ್ರೆ ಅದು ಒಂದು ಬ್ಲಾಂಕ್ ಪೇಪರ್ ಇದ್ದಂತೆ ಆ ಮಗುವಿನ ಮನಸ್ಸು. ಹುಟ್ಟಿದ ತಕ್ಷಣ ಇವರಿಗೆ ಅಪ್ಪ ಅಂತ ಎಲ್ಲರೂ ಹೇಳಿದ್ಮೇಲೆ ಅದು ಅವ್ರನ್ನ ಅಪ್ಪ ಅಂತ ಸ್ವೀಕಾರ ಮಾಡ್ತಾರೆ. ಇದು ಅಜ್ಜಿ ಅಂತ ಅಂದ್ಮೇಲೆ ಅದನ್ನ ಅಜ್ಜಿ ಅಂತ ಸ್ವೀಕಾರ ಮಾಡ್ತಾರೆ. ನೀವು ಯಾರನ್ನ ತೋರಿಸಿದ್ರು ಎಷ್ಟೋ ಸಂದರ್ಭಗಳಲ್ಲಿ ಬೇರೆ ಯಾರೋ ಅವ್ರಿಗೆ ಮಕ್ಕಳಿದ್ದವರು ಅಥವಾ ಬೇರೆ ಯಾರನ್ನ ತಾಯಿ ಅಂತ ನಾವು ಅವರಿಗೆ ಗುರುತಿಸಿ ಚಿಕ್ಕಂದಿನಿಂದ ಅವರ ತಾಯಿ ಅಂತಾನೆ ನಾವು ಅವರಿಗೆ ರೂಢಿ ಮಾಡಿದಾಗ ಅವರನ್ನ ತಾಯಿ ಅಂತಾನೆ ನಂಬ್ತಾರವರು. ಶಾಲೆಯ ಮುಖ್ಯ ಗುರುಗಳಾದ ಅಂಬಿಕಾ ರೆಡ್ಡಿ, ಶೈಕ್ಷಣಿಕ ಸಂಯೋಜಕಿ ಸುಮಾ ಭಗವತಿ ವೇದಿಕೆಯಲ್ಲಿದ್ದರು. ಆರಂಭದಲ್ಲಿ ನೇತ್ರಾವತಿ ಉಟಗಿ ಸ್ವಾಗತಿಸಿದರು. ಶಿಭಾ ರುಚಿತಾ ನಿರೂಪಿಸಿದರು. ಅಶ್ವಿನಿ ಕಲ್ಯಾಣರಾವ್ ವಂದಿಸಿದರು. ಸಮಾರಂಭದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕುಮಾರಿ ಆರಾಧ್ಯ ಪ್ರಸ್ತುತಪಡಿಸಿದ ಭರತನಾಟ್ಯ ಎಲ್ಲರ ಶ್ಲಾಘನೆಗೆ ಪಾತ್ರವಾಯಿತು.
ಸಂವಿಧಾನ ಬದಲಾಯಿಸುವ ಹೇಳಿಕೆ ನೀಡಿರುವುದನ್ನ ಖಂಡಿಸಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಸಂವಿಧಾನ ಬದಲಾಯಿಸುವ ಹೇಳಿಕೆ ನೀಡಿದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಭಾರತೀಯ ಜನತಾ ಪಕ್ಷದ ವತಿಯಿಂದ ದಿನಾಂಕ 25 ಮಾರ್ಚ್ 2025 ಮಂಗಳವಾರದಂದು ಬೆಳಿಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಅನೇಕ ವಿಚಾರಗಳಲ್ಲಿ ಮತ್ತು ನಮ್ಮ ಸಂವಿಧಾನದಲ್ಲಿ ಕೂಡ ಅವರು ಈ ರಾಷ್ಟ್ರದ ಸಂವಿಧಾನವನ್ನು ಡ್ರಾಫ್ಟ್ ಕಮಿಟಿಯ ಚೇರ್ಮನ್ ಅಷ್ಟೇ ಅಲ್ಲ, ಈ ದೇಶಕ್ಕೆ ಹೊಸ ದಿಕ್ಕನ್ನು ತೋರಿಸಿದಂಥ ವ್ಯಕ್ತಿ. ನಾವೆಲ್ಲ ಇವತ್ತು ಯಾರೇ ಆಗಲಿ ನಾವಿಲ್ಲಿ ನಿಂತಿದ್ದೀವಿ ಅಂತಂದ್ರೆ ಅಂಬೇಡ್ಕರ್ ಅವ್ರ ಪುಣ್ಯದಿಂದ ಅಂತಂದು ಹೇಳಬೇಕಾಗತ್ತೆ. ಅವ್ರು ಏನು ಹೇಳ್ತಾರೆ, ರಿಸರ್ವೇಷನ್ ಕೆನಾಟ್ ಬಿ ಬೇಸ್ಡ್ ಆನ್ ದ ರಿಲಿಜನ್. ಇದು ನಮ್ಮ ಸಂವಿಧಾನದ ಮುಖ್ಯಾಂಶ. ಆದರೆ ಇವತ್ತು ರಾಹುಲ್ ಗಾಂಧಿ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇವತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ, ಇಲ್ಲಿ ಇವ್ರು ಎಲ್ಲರಿಗೂ ಸಂವಿಧಾನ ಏನೂ ಗೊತ್ತಿಲ್ಲ. ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಕೈದಾಗ ಒಂದು ಪುಸ್ತಕ ಕಾನ್ಸ್ಟಿಟ್ಯೂಷನ್ ಬುಕ್ ಅಂತ ಅಳಿಗಾಡ್ಸ್ಕೊತ ಹೋಗ್ತಾರೆ. ಆ ಸಂವಿಧಾನಕ್ಕೆ ಎಷ್ಟು ಬೆಲೆಯನ್ನು ಕೊಡಬೇಕು ಅದ್ರ ಬಗ್ಗೆ ಕಿಂಚಿತ್ತು ಏನೂ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ ಮಾತನಾಡುವಾಗ, ಅವ್ರು ಕೋರ್ಟಿಗೆ ಹೋಗಲಿ, ಕೋರ್ಟಲ್ಲಿ 100% ನಮ್ಮ ಪರವಾಗಿ ಆಗುತ್ತೆ, ಅದರೊಳಗೇನು ಎರಡು ಮಾತಿಲ್ಲ. ಆದರೆ ಕೋರ್ಟಿಗೆ ಹೋದಾಗ ಬೀಳುತ್ತೆ ಅಂತಂದಾಗ ನನ್ನ ಲೆಕ್ಕದ ಪ್ರಕಾರ ನೀವು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಇವತ್ತು ಹೇಳಬೇಕಾಗತ್ತೆ. ಇವತ್ತು ಈ ಘಟನೆ ನಡೆದಂಥ ನಾವು ಅಧಿವೇಶನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು 4% ಮೈನಾರಿಟಿ ಬಿಲ್ ಏನು ತೊಗೊಂಡು ಬಂದಿದ್ರು, ಪ್ಲಸ್ ಹನಿ ಟ್ಯಾಪ್ ಬಗ್ಗೆ ಏನು ಚರ್ಚೆ ನಡೆದಿತ್ತು. ಅವ್ರದೇ ಪಕ್ಷದ ಒಬ್ಬ ಸಚಿವರಾಗಿ ಅವರು ಉಲ್ಲೇಖ ಮಾಡಿದರಲ್ಲಿ ರಾಜಣ್ಣ ಅಂತ ಹೇಳಿ ಅವ್ರು ಉಲ್ಲೇಖ ಮಾಡಿದರು. ಅವ್ರು ಉಲ್ಲೇಖ ಮಾಡಿದ ತಕ್ಷಣ ನಾವು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಪೋಸಿಷನ್ ಲೀಡರ್ ಅಂತ ಅಶೋಕಣ್ಣ ನೇತೃತ್ವ ಜಿಲ್ಲಾ ರಾಜ್ಯ ಅಧ್ಯಕ್ಷ ಅಂತ ವಿಜಯಣ್ಣವ್ರ ನೇತೃತ್ವದಲ್ಲಿ ನಾವು ಸದನದಲ್ಲಿ ಇದು ಯಾರು ಮಾಡಿದ ಹನಿ ಟ್ಯಾಪ್ ಬಗ್ಗೆ ನಮಗೆ ಈಗಾಗಲೇ ತನಿಖೆ ಕೊಡಬೇಕಂತಕ್ಕಂಥ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ 4% ಏನು ಮೈನಾರಿಟಿ ಬಿಲ್ ಏನು ತೊಗೊಂಡು ಬಂದಿದ್ರು, ಇದು ಆಗಬಾರ್ದು ಅಂತಕ್ಕಂಥ ನಮ್ಮ ಹೋರಾಟ ಇತ್ತು. ಅದು ಹೋರಾಟ ಮಾಡ್ತಂಥ ಸಂದರ್ಭದಲ್ಲಿ ಇವತ್ತು ನಮ್ಮ 18 ಮಂದಿ ಶಾಸಕರಿಗೆ ಇವತ್ತು 6 ತಿಂಗಳವರೆಗೂ ಕೂಡ ಸಸ್ಪೆನ್ಷನ್ ಮಾಡಿದ್ದು, ಇದು ಎಂದೂ ಕೂಡ ಹಿಸ್ಟ್ರಿದಲ್ಲಿ ಯಾವತ್ತೂ ಕೂಡ ಆಗಲಾರದಂಥ ವಿಷಯ. ಇವತ್ತು ಈ ಸ್ಪೀಕರ್ ಅವರು ಮತ್ತು ಸ್ಪೀಕರ್ ಅವ್ರ ಮನಸ್ಸು ಇರಲಿಲ್ಲ. ಆದರೆ ಇವತ್ತು ಸರ್ಕಾರದ ಮಾತನ್ನು ಕೇಳಿ ಇವತ್ತು ಎಚ್ ಕೆ ಪಾಟೀಲ್ ಅವರಾಗಿರುವ ಅನೇಕ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರ ಮಾತು ಕೇಳಿ 6 ತಿಂಗಳು ನಮ್ಮ ಸಸ್ಪೆನ್ಷನ್ ಮಾಡಿದ್ದಾರೆ. ಇವತ್ತು ನಮ್ಮ ಸಸ್ಪೆನ್ಷನ್ ಮಾಡೋದು ಪರವಾಗಿಲ್ಲ, ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಅದ್ರ ಬಗ್ಗೆ ಏನಾಗ್ತದೆ ಆಗಲಿ, ಕೋರ್ಟ್ ಇದೆ, ನಾವು ಅದ್ರ ಮುಖಾಂತರ ಹೋಗ್ತೀವಿ. ಸ್ಪೀಕರ್ ಅವರು ಕೂಡ ಹೇಳಿದ್ದಾರೆ ವಾಪಸ್ ಅವ್ರ ಅರ್ಜಿ ಕೊಡಲಿ, ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ನಿನ್ನೆ ನಡೆದಂಥ ಘಟನೆ, ಇವತ್ತು 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬಾರ್ದು ಅಂತ ಹೇಳಿ ಇವತ್ತು ಇಡೀ ಪೂರ ಕಾಂಗ್ರೆಸ್ ನಾಯಕರು ಇವತ್ತು ಸಂವಿಧಾನ ಬುಕ್ ಹಿಡ್ಕೊಂಡು ಇವತ್ತು ಅನೇಕ ಕಡೆಗೆ ಹೋರಾಟ ಮಾಡಿದರು. ಇವತ್ತು ಈ ಸಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಕೇಂದ್ರ ಸರ್ಕಾರ ಇತ್ತು ಸಂವಿಧಾನನೇ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಿದರು. ಇವತ್ತು ನಡೆದಂಥ ಘಟನೆ ನಿನ್ನೆ ಡಿ ಕೆ ಶಿವಕುಮಾರ್ ಕೆಲವು ಜನ ಕೇಳಿದರೆ ಅದು ಸಂವಿಧಾನದಲ್ಲಿ ಬರಲ್ಲ 4% ಮೈನಾರಿಟಿ ಕೊಡ್ಲಿಕ್ಕೆ ಬರಂಗಿಲ್ಲ, ನೀವು ಹ್ಯಾಂಗೆ ಮಾಡ್ತೀರಿ ಅಂತ ಕೇಳಿದಾಗ ನಾವು ಮೈನಾರಿಟಿ 4% ಕೊಡೋಗೋಸ್ಕರ ನಾವು ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇದು ಆದಷ್ಟು ಬೇಗನೆ ಅವ್ರು ವಾಪಸ್ ಮಾತು ತಕ್ಕೋಬೇಕು, ಕ್ಷಮೆ ಕೇಳಬೇಕು. ಮತ್ತಿಲ್ಲ ಅಂದ್ರೆ ಇದಕ್ಕಿಂತ ಹೆಚ್ಚಿಗೆ ಹೋರಾಟ ನಾವು ಇಡೀ ರಾಜ್ಯಾದ್ಯಂತ ಮಾಡ್ತೀವಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ಇದು ಖಂಡನೀಯ ಅಂತ ಕೂಡ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇನ್ನು ಕೂಡ ಅನೇಕ ಮಾತಾಡೋರು ಜಾಸ್ತಿ. ಈ ಪ್ರತಿಭಟನೆಯಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೂಶಿ, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಅಶೋಕ್ ಬಗಲಿ, ಬಿಜೆಪಿ ನಗರಾಧ್ಯಕ್ಷರಾದ ಚಂದು ಪಾಟೀಲ್, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್, ಸಂತೋಷ್ ಹಾದಿಮನಿ, ಅರುಣ್ ಕುಮಾರ್ ಪಾಟೀಲ್ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಕಲಬುರಗಿ ನಗರದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯವರು ಆಟೋ ಚಾಲಕರಿಗೆ ವಿಧಿಸುತ್ತಿರುವ ದಂಡವನ್ನು ಕಡಿಮೆ ಮಾಡುವಂತೆ ಒತ್ತಾಯಿಸಿ ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ನಗರದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯವರು ಆಟೋ ಚಾಲಕರಿಗೆ ಹೆಚ್ಚು ದಂಡ ವಿಧಿಸುತ್ತಿರುವುದರಿಂದ ಕಡಿಮೆ ಮಾಡುವಂತೆ ಆಗ್ರಹಿಸಿ ಕಲ್ಯಾಣ ನಾಡು ವಿಕಾಸ ವೇದಿಕೆಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ನಮಸ್ಕಾರ. ಕಲ್ಯಾಣ ನಾಡು ವಿಕಾಸ ವೇದಿಕೆ ಸಂಘಟನೆ ವತಿಯಿಂದ ಆಟೋ ಚಾಲಕರ ಹೋರಾಟವನ್ನು ಮಾಡಿದ್ದೇವೆ. ಹೋರಾಟ ಮಾಡಿದ ಕಾರಣ ಏನಪ್ಪ ಅಂದರೆ ಪೊಲೀಸರು ಆಟೋ ಚಾಲಕರ ಮೇಲೆ ತುಂಬ ದೌರ್ಜನ್ಯ ಮಾಡ್ಲತ್ತಾರ. ಈ ಚಾನಲ್ ಮುಖಾಂತರ ಫೈನ್ಗಳು ಭಾಳ ಅಂದ್ರೆ ಭಾಳ ಅತಿ ಹೆಚ್ಚು ಫೈನ್ಗಳು ಹಾಕ್ಲತ್ತಾರ. ಫೈನ್ಗಳು ಜಾಸ್ತಿ ಕಡಿಮೆ ರದ್ದು ಮಾಡಬೇಕು. ಹಾಗೆ ಮತ್ತು ಇದೊಂದು ನಮ್ಗೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಫೈನ್ ನೋ ಪಾರ್ಕಿಂಗ್ ಫೈನ್ ಅಂತ ಅದು ಅಂತ ಆ್ಯಕ್ಚುಲಿ ಎಲ್ಲೇ ಅಲ್ಲಿ ಪಾರ್ಕಿಂಗ್ ಬೋರ್ಡೇ ಇಲ್ಲ. ಎಲ್ಲಿ ಆ ಬೋರ್ಡ್ಗಳು ಇಲ್ಲಂದ್ರೂ ಅವರು ಟೈಪಿಂಗ್ ಮಾಡಿ ಕಿಸಿಂದ ಹಾಕ್ಲತ್ತಾರ ಈ ಚಾನಲ್ ಫೈನ್. ಅದು ನಮ್ಮ ಗುಲ್ಬರ್ಗಕ್ಕೆ ಇದ್ದಿದ್ದಿಲ್ಲ. ಎರಡೇ ತಿಂಗಳಾಯ್ತು. 2 ತಿಂಗಳದಾಗ ಇಲ್ಲಿಲ್ಲ ಅಂದ್ರೂ 1 ಕೋಟಿ ರೂಪಾಯಿ ಗಳಿಸಿರ್ಬೇಕು ಅವ್ರು ಎಲ್ಲೊಬ್ರಿಗೆ ಸರ್ಕಾರದವರು. ಒಬ್ಬೊಬ್ಬರು ಇಲ್ಲಿ ನಾವು ಬಡವರ ರೊಟ್ಟಿ ಮೇಲೆ ಹೊಡೆದು ಇದು ಮಾಡ್ಲತ್ತಾರ. ನಾವು ದುಡಿಯೋದೇ ದಿನಕ್ಕೆ 1000 ರೂಪಾಯಿ, ದಿನಕ್ಕೆ 1000 ರೂಪಾಯಿ ಹೊಡಿತೀವಿ. ಅದ್ರಾಗ 300 ರೂಪಾಯಿ ಗ್ಯಾಸ್ ಹೋಗ್ತದ, 300 ರೂಪಾಯಿ ಕಲೆಕ್ಷನ್ ಹೋಗ್ತದ. ಮನೆಗೇನು ಹೋಗ್ಬೇಕು ನಾವು? ಈ ಚಾನಲ್ ಫೋಟೋ ಫೈನ್ ಏನು ಕಟ್ಟಬೇಕು? ಹಂಗಾಗಿ ನಾವು ಈ ಸ್ಟ್ರೈಕ್ ಮಾಡಿದೆವು. ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದ ಆಟೋ ಚಾಲಕರ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಈಗ ನಮ್ಮ ಸಹೋದರ ಹೇಳದಂತೆ 2 ತಿಂಗಳಿಂದ ಏನು ನಡೀತಾ ಇದ್ದು ಈ ಚಾನಲ್ನ ಅದು ಬೃಹತ್ ಪ್ರಮಾಣದಲ್ಲಿ ಪೊಲೀಸ್ ಇಲಾಖೆ ಮಾಡ್ತಾಯಿದೆ. ಈಗ ಆಟೋ ಚಾಲಕರು ಹೊಟ್ಟೆ ಮೇಲೆ ಹೊಡೆದು ಇವರು ಪೊಲೀಸ್ ಇಲಾಖೆಯವರು ಸರ್ಕಾರಕ್ಕೆ ಗಳಿಕೆ ಕೊಡ್ಕೊಳ್ತಾರೆ. ಇದು ನೀವು ಬೇರೆ ರೀತಿ ಗಳಿಕೆ ಮಾಡ್ಕೋಬೋದು. ಆದ್ರೆ ಡೈಲಿ ಜೀವನ ಮಾಡ್ತಕ್ಕಂಥ ಏನು ಇವರು ಆಟೋ ಚಾಲಕರ ಅವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಅಂದ್ರೆ ದೊಡ್ಡ ತಪ್ಪಾಗ್ತದೆ. ಅದಕ್ಕೆ ನಾವು ಫೈನ್ ಯಾಕೆ ಹಾಕ್ತಾರೆ ಅಂದ್ರೆ ಈಗ ಸಹಜ ಒಂದು 4-5 ಆಟೋ ಒಮ್ಮೆ ಬಂದು ಅಂದ್ರೆ ಅಲ್ಲಿ ಟ್ರಾಫಿಕ್ ಆಗೇ ಆಗ್ತದೆ. ಒಮ್ಮೆ ಬರ್ತಾವೆ. ಏನು ರೂಲ್ ಪ್ರಕಾರ ಏನು ಕೊಟ್ಟು ಟೋಕನ್ ಪ್ರಕಾರ ಸಿಗ್ನಲ್ಗೆ ಜಂಪ್ ಅಲ್ಲ ಸರ್. ಅದು ಟೋಕನ್ ಪ್ರಕಾರ ಬ್ರೇಕ್ ಆಗಲ್ಲ. ಒಂದು 4 ಆಟೋ ಒಮ್ಮೆ ಬರ್ತಾವೆ. ಬಂದು 10ಕ್ಕೆ ಇಳಿಯೋಕೆ ಒಂದು ಸ್ವಲ್ಪ ಹೆಚ್ಚಕಮ್ಮಿ ಆಗ್ತದೆ ಲೇಟ್. ಅದಕ್ಕೆ ಫೋಟೋ ತೆಗೆದು ಹಾಗೆ ಈ ಚಾನಲ್ ಅಂತೇಳಿ ಫೈನ್ ಮಾಡತ್ತಾರೆ. ಅದು ಈ ತಕ್ಷಣ ನಿಲ್ಲಿಸಬೇಕಾಗ್ತದೆ. ಒಂದು ವೇಳೆ ನಿಲ್ಲಿಸಲಿಕ್ಕೆ ಮುಂದಿನ ದಿನದಾಗ ನಾವು ಕಲಬುರಗಿ ಬಂದ್ ಮಾಡ್ತೀವಿ ಎಲ್ಲ ಆಟೋ ಚಾಲಕರ ಬೆಂಬಲದಿಂದ ಈ ಮೂಲಕ ಹೇಳ್ತಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಕಲ್ಯಾಣ ನಾಡು ವಿಕಾಸ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತಣ್ಣ ಎಸ್ ನಡಗೇರಿ, ಜಿಲ್ಲಾಧ್ಯಕ್ಷರಾದ ಬಾಬು ಮದನ್ಕರ್, ಆಟೋ ಚಾಲಕರ ಜಿಲ್ಲಾಧ್ಯಕ್ಷರಾದ ದತ್ತು ಜಮಾದಾರ್, ಜಿಲ್ಲಾ ಉಪಾಧ್ಯಕ್ಷರಾದ ಜೈಭೀಮ್ ಮಾಳಗೆ, ನಗರ ಅಧ್ಯಕ್ಷರಾದ ಅವಿನಾಶ್ ಕಪನೂರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ಸಾಗರ್, ಜಿಲ್ಲಾ ಕಾರ್ಯದರ್ಶಿಗಳಾದ ಅರುಣ್ ತಾವಡೆ, ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಖೇಮನ್, ಜಿಲ್ಲಾ ಕಾರ್ಯದರ್ಶಿಗಳಾದ ಮಲ್ಲುದೋರೆ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕೆಲಸ ನಿರ್ವಹಿಸಿದ ಕೂಲಿಕಾರರಿಗೆ ವಾರದ ಬಾಕಿ ವೇತನ ಬಿಡುಗಡೆ ಮಾಡಲು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕೆಲಸ ಮಾಡಿದ ಕೂಲಿಕಾರರಿಗೆ ವಾರದ ಬಾಕಿ ವೇತನ ಬಿಡುಗಡೆ ಮಾಡಲು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಟೋಟಲಿ 2 ಲಕ್ಷ ಆಕ್ಟಿವ್ ಇರ್ತಕ್ಕಂಥ ನಿಜವಾದ ಕೂಲಿಕಾರರನ್ನು ಇವತ್ತು ಇಲ್ಲಿ ಗುಲ್ಬರ್ಗ ಜಿಲ್ಲೆ 22 ಕೋಟಿ ರೂಪಾಯಿ ಹಣ ಪೆಂಡಿಂಗ್ ಇಟ್ಟಿದ್ದಾರೆ. ಈಗಾಗಲೇ ಆ ಕೂಲಿಕಾರರ ಬದುಕನ್ನು ಅಧೋಗತಿಯಾಗಿದೆ. ಇವತ್ತು ಕೂಲಿಕಾರರು 6 ವಾರಗಳನ್ನು ಕೆಲಸ ಮಾಡಿರ್ತಕ್ಕಂಥ ಕೂಲಿಕಾರರಿಗೆ ಕೂಲಿ ಹಣ ಸಿಕ್ಕಿಲ್ಲ. ಈಗ ನಾಳೆ ಪವಿತ್ರವಾಗಿರ್ತಕ್ಕಂಥ ರಂಜಾನ್ ಹಬ್ಬ, ಪವಿತ್ರವಾಗಿರ್ತಕ್ಕಂಥ ರೈತರ ದೊಡ್ಡ ಹಬ್ಬ ಯುಗಾದಿ ಹಬ್ಬ. ಆ ಹಬ್ಬ ಹೆಂಗೆ ಆಚರಣೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಸಂಕಷ್ಟಕ್ಕೆ ದುಡಿರ್ತಕ್ಕಂಥ ಕೂಲಿಕಾರರು ತಕ್ಷಣವೇ ಆ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ವಿ. ಮತ್ತು ಕೂಲಿಕಾರರನ್ನು ಯಾವುದೇ ಕಾರಣಕ್ಕೂ ಸತಾಯಿಸ್ತಕ್ಕಂಥ ನೀತಿಯನ್ನು ಕೈ ಬಿಡಬೇಕು. ಉದ್ಯೋಗ ಖಾತ್ರಿ ಸಮರ್ಪಕವಾಗಿ ಜಾರಿ ಮಾಡಬೇಕು. ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭ್ರಷ್ಟಾಚಾರವನ್ನು ತಾಂಡವಾಡ್ತದೆ, ತಕ್ಷಣವೇ ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ವಿ. ಬೇಸಿಗೆ ಸಮಯದಲ್ಲಿ ಗುಲ್ಬರ್ಗ ಜಿಲ್ಲಾ ಉರಿ ಬಿಸಿಲಿನಲ್ಲಿ ಇವತ್ತು ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ
30% ಕೆಲಸದ ಪ್ರಮಾಣದಲ್ಲಿ ರಿಯಾಯಿತಿ ಕೊಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಕೆಲಸ ಕೇಳಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಕೂಲಿಕರಿಗೆ ತಕ್ಷಣವೇ ಕೆಲಸ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮಶೆಟ್ಟಿ, ಜಂಟಿ ಕಾರ್ಯದರ್ಶಿಗಳಾದ ರಾಯಪ್ಪ ಹುರುಮುಂಜಿ, ಉಪಾಧ್ಯಕ್ಷರುಗಳಾದ ಚಂದಪ್ಪ ಪೂಜಾರಿ, ಶಿವಕುಮಾರ್ ಸಲಗರ್, ದೇವು ಬಿರಾಜ್ದಾರ್ ಸೇರಿದಂತೆ ಕಮಲಾಕರ್, ಸಿದ್ದರಾಮಪ್ಪ ತಳವಾರ್, ಅಶೋಕ್ ಚೌಹಾಣ್, ಮಾಂತಕಾಂತ್, ಭಾಗ್ಯಶ್ರೀ ಮಠ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ನೇಕಾರ ಸಮಾಜದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ನೇಕಾರ ಸಮಾಜದ ಕುರಿತು ರಾಜ್ಯ ಸರ್ಕಾರದ ನಿಲುವಿಗೆ ಅಸಮಾಧಾನ ವ್ಯಕ್ತಪಡಿಸಿ ಇಂದು ನೇಕಾರ ಸಮಾಜದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ವಿರೋಧಿ ಹಾಗೂ ಸಂವಿಧಾನ ವಿರೋಧಿ ನೀತಿ ಅನುಸರಿಸ್ತಾ ಇದೆ. ಯಾಕೆಂತಂದರೆ ಈ ಬಜೆಟ್ನಲ್ಲಿ ನೇಕಾರರಿಗೆ ಕೂಡ ಅನ್ಯಾಯ ಮಾಡಿದೆ. ಅದೇ ರೀತಿಯಾಗಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ನೀಡುವುದರ ಮುಖಾಂತರ ನಮಗೆಲ್ಲರಿಗೆ ದ್ರೋಹ ಬಗೆದಿದೆ ಅಂಥೇಳಿ ನಾನು ಖಡಾಖಂಡಿತವಾಗಿ ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ನೇಕಾರ ಸಮಾಜದ ಅಭಿವೃದ್ಧಿ ನಿಗಮ ಕೂಡ ಕಳೆದ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಅಭಿವೃದ್ಧಿ ನಿಗಮ, ನಮ್ಮ ನೇಕಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿತ್ತು. ಅದು ಈಗ ಕಳೆದ ಬಜೆಟ್ನಲ್ಲೂ ಕೂಡ ನಾವು ಎಲ್ಲರೂ ನಮ್ಮ ನೇಕಾರ ಸಮಾಜದ ವತಿಯಿಂದ ಮನವಿ ಕೂಡ ಸಲ್ಲಿಸಲಾಯಿತು. ಆದರೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ನೇಕಾರ ಸಮಾಜದವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ನಾನು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇನೆ. ನೇಕಾರ ಸಮುದಾಯಕ್ಕೆ ಯಾವುದೂ ಇಲ್ಲಿಯವರೆಗೆ ಒಂದು ಅನುದಾನ ಕೊಟ್ಟಿಲ್ಲ. ಒಂದು ರೈತರಿಗೆ ಯಾರು ಸುಸೈಡ್ ಮಾಡ್ಕೊಂಡಿದ್ದಾರಂದರೆ ಅವರಿಗೆ 5 ಲಕ್ಷ ಪರಿಹಾರ ಇದೆ. ನೇಕಾರರು ಇಲ್ಲಿವರೆಗೆ ಒಂದು ಸುಸೈಡ್ ಮಾಡಿ 2 ಲಕ್ಷ ಪರಿಹಾರ, ಇಲ್ಲಿವರೆಗೂ 5 ಲಕ್ಷ ಪರಿಹಾರ ಇನ್ನೂ ಮಾಡಿಲ್ಲ ಇಲ್ಲಿವರೆಗೆ. ಹೀಗೆ ಯಾವುದೇ ಒಂದು ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ನಮ್ಮ ನೇಕಾರರಿಗೆ ಸಿಗ್ತಾ ಇಲ್ಲ. ಆದ ಕಾರಣ ಈ ನೇಕಾರರಿಗೆ ಅನ್ಯಾಯವನ್ನು ಖಂಡಿಸಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧ ಹೇಳಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದು ಇಲ್ಲಿಗೆ ಮುಕ್ತ ಮಾಡಿ ಒಂದು ಹೊಸ ಸರ್ಕಾರ ಬರಬೇಕು ಅಂದು ನಮ್ಮ ಅನಿಸಿಕೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ನೇಕಾರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಶಾಂತಕುಮಾರ್ ಯಳಸಂಗಿ, ನೇಕಾರ ಹಟಗಾರ ಸಮಾಜದ ಜಂಟಿ ಕಾರ್ಯದರ್ಶಿಗಳಾದ ಸಂತೋಷ್ ಜಮಖಂಡಿ, ದೇವಾಂಗ ಸಮಾಜ ಕಲಬುರಗಿಯ ಅಧ್ಯಕ್ಷರಾದ ಹನುಮಂತ ಕಣ್ಣಿ, ನೇಕಾರ ಕುರುಹಿನ ಶೆಟ್ಟಿ ಸಮಾಜ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಮ್ಯಾಳಗಿ, ಕಲಬುರಗಿಯ ನ್ಯಾಯವಾದಿಗಳಾದ ಜೆ ವಿನೋದ್ ಕುಮಾರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.